ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಜೊತೆ ದೀಪಾ. ವರ್ಕೌಟ್, ಫಿಟ್ನೆಸ್, ಹೆಲ್ತಿ ಫುಡ್ ಪನಿಷ್ಮೆಂಟಾ ಅಥವಾ ಬ್ಲೆಸ್ಸಿಂಗಾ? ಆನೆಸ್ಟ್ ಆನ್ಸರ್ ಕೊಡಿ. ವರ್ಕೌಟ್ ಮಾಡೋದು, ಹೆಲ್ತಿ ಫುಡ್ ತಿನ್ನೋದು ನಿಮ್ಗೆ ಪನಿಷ್ಮೆಂಟ್ ಅನ್ಸ್ತಿದ್ಯಾ? ಮಾರ್ನಿಂಗ್ ಅಲಾರ್ಮ್ ಟಾರ್ಚರು, ಜಿಮ್ಮು, ವರ್ಕೌಟು, ಡಯಟ್ ರೆಸ್ಟ್ರಿಕ್ಷನ್ಸ್, ವೀಕೆಂಡ್ ಬಂದ್ರೆ ಚೀಟ್ ಮೀಲು. ಬಟ್ ಕ್ವಶನ್ ಏನಂದ್ರೆ, ಹೆಲ್ದಿ ಲೈಫ್ ನ ನಾವು ಪನಿಷ್ಮೆಂಟ್ ತರ ಟ್ರೀಟ್ ಮಾಡ್ತೀವಾ ಅಥವಾ ಬ್ಲೆಸ್ಸಿಂಗಾ? ವಿಡಿಯೋ ಲಾಸ್ಟ್ ವರ್ಗು ನೋಡಿ. ನಿಮ್ಮ ಎಂಟೈರ್ ಫಿಟ್ನೆಸ್ ಮೈಂಡ್ಸೆಟ್ ಚೇಂಜ್ ಆಗ್ಬೋದು. ನಮ್ಮ ಅಪ್ರೋಚ್ ಹೇಗಿದೆ? ವೆಯ್ಟ್ ಇನ್ಕ್ರೀಸ್ ಆಗಿದ್ರೆ ಸಡನ್ಲಿ ಸ್ಟ್ರಿಕ್ಟ್ ಡಯಟ್ ಮಾಡ್ಕೋ, ಜಿಮ್ ಜಾಯ್ನ್ ಆಗು, ಶುಗರ್ ಬಿಡು, ರೈಸ್ ಕಟ್ ಮಾಡು, ಎಲ್ಲ ಸ್ಟ್ರಿಕ್ಟ್. ಸೊ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ ಏನೋ ತಪ್ಪು, ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಆಯ್ತು ಅಂತ. ಸೊ ಆಟೋಮೆಟಿಕಲಿ ಬ್ರೈನ್ ರೆಸಿಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ವರ್ಕೌಟ್ ಬರ್ಡನ್ ಅನ್ಸುತ್ತೆ, ಡಯಟ್ಸ್ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ನಾವು ಫಿಟ್ನೆಸ್ ನ ಪೇನ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಿದೀವಿ, ಸೆಲ್ಫ್ ಕೇರ್ ಇಂದ ಅಲ್ಲ. ನಾನು ಏನ್ ಹೇಳ್ದೆ ಅಂದ್ರೆ, ಎಲ್ಲಾನು ಫೋರ್ಸ್ಫುಲಿ ಸ್ಟ್ರಿಕ್ಟ್ ಆಗಿ ಸ್ಟಾರ್ಟ್ ಮಾಡಕ್ ಹೋಗ್ತಿದೀವಿ. ಇವತ್ತು ಸ್ಲೋ ಆಗಿ ಸಸ್ಟೈನಬಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇಲ್ಲ. ಬಟ್ ಪ್ರಾಬ್ಲಮ್ ಫಿಟ್ನೆಸ್ ಅಲ್ಲ, ನಮ್ಮ ಥಿಂಕಿಂಗ್ ಅಲ್ಲಿದೆ. ಬನ್ನಿ ಇನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ ಚೈಲ್ಡ್ಹುಡ್ ಇಂದ ನಾವು ಕಲಿತೀವಿ ಹೆಲ್ದಿ ಫುಡ್ ತಿನ್ನು, ಜಂಕ್ ಬೇಡ. ಸೊ ನಮ್ ಬ್ರೈನ್ ಹೆಂಗ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಹೆಲ್ದಿ ಅಂದ್ರೆ ಬೋರಿಂಗ್, ಜಂಕ್ ಅಂದ್ರೆ ಟೇಸ್ಟಿ. ಜಿಮ್ ಬಗ್ಗೆ ವೆಯ್ಟ್ ಕಡಿಮೆ ಮಾಡ್ಬೇಕಂದ್ರೆ ಜಿಮ್ಗೆ ಹೋಗ್ಬೇಕು. ಸೊ ಬ್ರೈನ್ ಥಿಂಕ್ ಮಾಡುತ್ತೆ ಜಿಮ್ ಅಂದ್ರೆ ಪನಿಷ್ಮೆಂಟ್ ವೆಯ್ಟ್ ಲಾಸ್ಗೆ. ಬಟ್ ರಿಯಾಲಿಟಿ ರಿವರ್ಸ್. ಹೆಲ್ದಿ ಫುಡ್ ಪನಿಷ್ಮೆಂಟ್ ಅಲ್ಲ, ಫ್ಯೂಯಲ್. ವರ್ಕೌಟ್ ಪನಿಷ್ಮೆಂಟ್ ಅಲ್ಲ, ಬಾಡಿ ಕೇರ್. ಯಾಕಂದ್ರೆ ನಾವ್ ಇದನ್ನ ಮಾಡಿದ್ರೇನೆ ರೋಗಗಳಿಂದ, ಅಂದ್ರೆ PCOD, PCOS, ಥೈರಾಯ್ಡ್, ಡಯಾಬಿಟಿಸ್ ಎಲ್ಲಾದ್ರಿಂದ ದೂರ ಇರ್ತೀವಿ. ಸುಮ್ನೆ ನಾವ್ ಇದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ 40-50 ಇಯರ್ಸ್ ಆದ್ಮೇಲೆ ಸಫರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಮಾಡರ್ನ್ ಲೈಫ್ ಹೇಗಿದೆ ಈಗ? ಫಾಸ್ಟ್ ಫುಡ್ ಈಸಿ, ಶುಗರ್ ಎವ್ರಿವೇರ್, no movement, long sitting. So unhealthy lifestyle becomes comfort zone. Healthy habits feels like extra effort ಆಗ್ತಿದೀವಿ, ಕಷ್ಟಪಟ್ಟು ಮಾಡ್ಬೇಕಲ್ಲ ಅಂತ. ಅದಕ್ಕೆ ನಮ್ಗೆ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ನೋಡೋದು ಈಸಿ, ವರ್ಕೌಟ್ ಮಾಡೋದು ಕಷ್ಟ. ಬಟ್ ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ಈಸಿ ಥಿಂಗ್ಸ್ ಯಾವಾಗ್ಲೂ ಸಸ್ಟೈನು ಅಲ್ಲ, ಒಳ್ಳೇದು ಅಲ್ಲ. ಡಿಫಿಕಲ್ಟ್ ಥಿಂಗ್ಸ್ ಯಾವಾಗ್ಲೂ ಕೆಟ್ಟದಲ್ಲ. ಅಂದ್ರೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಗಂಟೆ ಗಟ್ಲೆ ಟಿವಿ ನೋಡ್ಕೊಂಡು ಜಂಕ್ ತಿನ್ಕೊಂಡು ಟೈಮ್ ಪಾಸ್ ಮಾಡೋದು ಒಳ್ಳೇದು ಅಲ್ಲ. ಜಿಮ್ಗೆ ಹೋಗಿ ಕಷ್ಟಪಟ್ಟು ವರ್ಕೌಟ್ ಮಾಡೋದು ಕೆಟ್ಟದು ಅಲ್ಲ. ಒಂದು ಪವರ್ಫುಲ್ ಶಿಫ್ಟ್ ಇದೆ, ಅದನ್ನ ಮಾಡಿದ್ರೆ ಫಿಟ್ನೆಸ್ ಆಟೋಮೆಟಿಕ್ ಆಗಿ ಒಳಗಡೆಯಿಂದ ಬರುತ್ತೆ. ಈ ತರ ಯೋಚನೆ ಮಾಡಿ. ವರ್ಕೌಟ್ ಮಾಡೋದು ಸ್ಟ್ರಾಂಗ್ ಮಸಲ್ಸ್ಗೆ, ಹೆಲ್ದಿಯರ್ ಬೋನ್ಸ್ಗೆ, ಬೆಟರ್ ಮೆಟಬಾಲಿಸಮ್ಗೆ, ಮೋರ್ ಎನರ್ಜಿಗೆ, ಹಾರ್ಮೋನ್ ಬ್ಯಾಲೆನ್ಸ್ಗೆ. ಹೆಲ್ದಿ ಫುಡ್ ತಿನ್ನೋದು ಬೆಟರ್ ಡೈಜೆಷನ್ ಮತ್ತು ಕ್ಲಿಯರ್ ಸ್ಕಿನ್ಗೆ, ಸ್ಟೇಬಲ್ ಮೂಡ್ಗೆ, ಲೆಸ್ ಡಿಸೀಸ್ ರಿಸ್ಕ್ಗೆ. ಸೊ ಈಗ ಕ್ವಶನ್ ಏನ್ ಗೊತ್ತಾ, ಇದು ಪನಿಷ್ಮೆಂಟಾ ಬ್ಲೆಸ್ಸಿಂಗಾ? ನೀವೇ ನಿಮ್ನ ಕ್ವಶನ್ ಮಾಡ್ಕೊಳ್ಳಿ. ಹೆಲ್ದಿ ಲೈಫ್ ಸ್ಟೈಲ್ ನಿಮ್ಗೆ ಒಂದು ಫ್ರೀಡಮ್ ಕೊಡುತ್ತೆ. ಯಾವ್ದ್ರಿಂದ? ಡಿಸೀಸ್ ಇಂದ, ಲೇಸಿನೆಸ್ ಇಂದ, ಫ್ಯಾಟಿಗಿಂದ, ಲೋ ಕಾನ್ಫಿಡೆನ್ಸ್ ಇಂದ. ಬಟ್ ಪ್ರಾಬ್ಲಮ್ ಏನಂದ್ರೆ, ಸಡನ್ ಆಗಿ ಎಲ್ಲರೂ ಎಕ್ಸ್ಟ್ರೀಮ್ ಸ್ಟಾರ್ಟ್ ಮಾಡಕ್ ಹೋಗ್ತಾರೆ. 1-2 ಗಂಟೆ ವರ್ಕೌಟು, 0 ಶುಗರ್ ಅಂತೆ, ರೈಸ್ ತಿನ್ನೋದೇ ಇಲ್ವಂತೆ, ಆಯಿಲ್ ಫುಡ್ ಮುಟ್ಟೋದೇ ಇಲ್ವಂತೆ, ಟ್ರಿಪ್ ಹೋಗಲ್ಲ ಅಂತೆ. ಸ್ವಲ್ಪ ದಿನ ಇದೆಲ್ಲ ಓಕೆ. 2 to 3 ವೀಕ್ಸ್ ಆದ್ಮೇಲೆ ಬರ್ನ್ಔಟ್ ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ ಕ್ವಿಟ್ ಮಾಡ್ತೀರಾ, ಮತ್ತೆ ಗಿಲ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಬರುತ್ತೆ, ಮತ್ತೆ ರೀಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಸೈಕಲ್ ಸೇಮ್ ಕಂಟಿನ್ಯೂ ಆಗುತ್ತೆ. ಸ್ಟಾರ್ಟ್ ಮಾಡೋದು, ಬಾಡಿ ಕಷ್ಟ ಕೊಡೋದು, ನೀವು ಕಷ್ಟ ಪಡೋದು, ಬಿಟ್ಬಿಡೋದು. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ, ಲೈಫ್ ಸ್ಟೈಲ್ ಚೇಂಜ್. ಇಷ್ಟಪಟ್ಟು ಮಾಡ್ತಿರೋ ವರ್ಕೌಟ್ನ, ತಿಂತಿರೋ ಫುಡ್ನ ಇಷ್ಟಪಡಿ. ಅವಾಗದು ಬ್ಲೆಸ್ಸಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಏನ್ ಮಾಡ್ಬೇಕಂದ್ರೆ, ನಂಬರ್ 1 ಸ್ಟಾರ್ಟ್ ಸ್ಲೋ. ಅಂದ್ರೆ 10 to 20 ಮಿನಿಟ್ಸ್ ವರ್ಕೌಟ್ ಸಾಕು, ಪರ್ಫೆಕ್ಟ್ ಆಗಿರ್ಬೇಕಂತ ಏನಿಲ್ಲ. ನಂಬರ್ 2 ಫುಡ್ ನ ಎಂಜಾಯ್ ಮಾಡ್ಕೊಂಡೆ ಸ್ವಲ್ಪ ಕಡಿಮೆ ಮಾಡ್ಕೊಬನ್ನಿ. ನಂಬರ್ 3 ಡೋಂಟ್ ರೆಸ್ಟ್ರಿಕ್ಟ್, ರೀಪ್ಲೇಸ್. ಶುಗರ್ ನ ಫ್ರೂಟ್ಸ್ ಇಂದ ರೀಪ್ಲೇಸ್ ಮಾಡಿ, ಜಂಕ್ ನ ಹೋಮ್ ಫುಡ್ ಇಂದ ರೀಪ್ಲೇಸ್ ಮಾಡಿ. ನಂಬರ್ 4 ಫೋಕಸ್ ಆನ್ ಫೀಲಿಂಗ್. ಏನಂದ್ರೆ, ನಾನು ವರ್ಕೌಟ್ ನಂತರ ಹೇಗ್ ಫೀಲ್ ಆಗುತ್ತೆ, ನಾವು ಚೆನ್ನಾಗಿ ಫೀಲ್ ಆಗ್ತಿದೀವಾ ಇಲ್ವಾ? ಅದ್ರ ಬದಲು ಸುಮ್ಮನೆ ಎಷ್ಟು ಕ್ಯಾಲರೀಸ್ ಬರ್ನ್ ಆಗ್ತಿದೆ, ಎಷ್ಟು ಸ್ಟೆಪ್ಸ್ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋದು ಫಸ್ಟ್ ಬಿಡಿ. ಸ್ಟೆಪ್ 5 ಸೆಲ್ಫ್ ಕೇರ್ ಥಿಂಕಿಂಗ್. ವರ್ಕೌಟ್ ಅಂದ್ರೆ ಸೆಲ್ಫ್ ಲವ್, ಹೆಲ್ದಿ ಫುಡ್ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್. ಬಾಡಿ ಒಂದು ನಮ್ಮ ಮನೆ ತರ. ಬಾಡಿನ ನಾವು ಪನಿಷ್ ಮಾಡಬಾರ್ದು, ಅದನ್ನ ಕೇರ್ ಮಾಡ್ಬೇಕು. ಮನೆ ಹೇಗೆ ನಾವು ಕ್ಲೀನ್ ಆಗಿ ವೆಲ್ ಆರ್ಗನೈಸ್ಡ್ ಆಗಿ ಇಟ್ಕೊಂತಿರೋ, ನಮ್ಮ ಬಾಡಿನೂ ಹಾಗೆ ಕ್ಲೀನ್ ಆಗಿ ಪ್ರಾಪರ್ ವರ್ಕೌಟ್ ಮಾಡ್ತಾ, ಡಯಟ್ ಮಾಡ್ತಾ ಇಟ್ಕೋಬೇಕು. ಅವಾಗ ನಿಮ್ಗೆ ವರ್ಕೌಟ್ ಪನಿಷ್ಮೆಂಟ್ ಅನ್ಸಲ್ಲ, ಬ್ಲೆಸ್ಸಿಂಗ್ ಅನ್ಸುತ್ತೆ. ಸೊ ಇವಾಗಾದ್ರೂ ನಿಮ್ಮ ಥಿಂಕಿಂಗ್ ನ ಚೇಂಜ್ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲಾನು ಟ್ರ್ಯಾಕ್ ಮಾಡ್ತಾ ಬರ್ಡನ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ, ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಸಿ ಯು ಗೈಸ್ ಒನ್ ಮೋರ್ ಇನ್ ವಿಡಿಯೋ ಜೊತೆ. ಬಾಯ್.